ನನ್ನ ಮತ್ತೆ ಸಮಾಜದ ಮಧ್ಯೆ ನನ್ನ ಕವಚದ ಥರ ನಿಂತ್ರಲ್ಲ, ಆ ಧೈರ್ಯನ ಪ್ರೀತಿಸ್ಬಿಟ್ಟೆ. ನನ್ನೆಲ್ಲ ನನ್ನ ಬಿಟ್ಟು ಹೋಗ್ಬೇಕಾದ್ರೆ ಜೊತೆಲಿದ್ದು ನನಗೆಲ್ಲ ರೀತಿಯಲ್ಲೂ ಸಪೋರ್ಟ್ ಆಗಿ ನಿಂತ್ರಲ್ಲ, ಆ ಒಳ್ಳೆತನ ಪ್ರೀತಿಸ್ಬಿಟ್ಟೆ. ನನಗೆ ಕಳಂಕ ತಟ್ಟಬಾರ್ದು ಅಂತ ಗಂಡನ ಸ್ಥಾನದಲ್ಲಿ ನಿಂತು ನನಗೆ ಕಾಳಜಿ ತೋರಿಸಿದ್ರಲ್ಲ, ಆ ಕಾಳಜಿನ ಪ್ರೀತಿಸ್ಬಿಟ್ಟೆ. ನನ್ನ ಮಗುಗೆ ಹಿಂದೆ ಮುಂದೆ ಯೋಚಿಸ್ದೆ ತಂದೆ ಸ್ಥಾನದಲ್ಲಿ ನಿಲ್ಲೋಕೆ ಯೋಚನೆ ಮಾಡಿದ್ರಲ್ಲ, ಅಂತ ದೇವ್ರಂತ ಗುಣನ ನಾನು ಪ್ರೀತಿಸ್ಬಿಟ್ಟೆ. ನಿತ್ಯ, ಹೌದು, ಮೋಸ ಹೋಗಿದೆ. ನನ್ನ ಹೃದಯ ಬರಡಾಗಿತ್ತು. ಆದರೆ ನೀವು ಬಂದಮೇಲೆ, ನಿಮ್ಮ ಬಗ್ಗೆ ಗೊತ್ತಾದ್ಮೇಲೆ ಎಲ್ಲ ಹಸಿರಾಯ್ತು. ನನ್ನ ಸುತ್ತ ಸುಂದರವಾದ ಪ್ರಪಂಚ ಕಟ್ಕೊಳಕ್ ನಾನು ಶುರು ಮಾಡಿದೆ. ಈ ತಾಳಿ ಇನ್ನು ಮುಂದೆ ನಂದೆ ಅಂತ ನಾನು ಭಾವಿಸಕ್ಕೆ ಶುರು ಮಾಡಿದೆ. ನಿಮ್ಮ ಪ್ರೀತಿಯಿಂದ ಹೊಸ ಜೀವನ ಕಟ್ಕೊಟ್ಟಿರೋ ನೀವು ನಿಮ್ಮ ಜೊತೆ ಬದುಕೋದಕ್ಕೆ ಒಂದೇ ಒಂದು ಅವಕಾಶ ಕೊಡ್ತೀರಾ ಕರ್ಣ? ನಿತ್ಯ, ಏನು ಹೇಳ್ತಿದ್ದೀರಾ? ಬೇಡ, ಉತ್ತರ ಕೊಡಬೇಡಿ. ಒಂದು ವೇಳೆ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಹೌದು ಅಂತಿದ್ರು ನಾನೇ ಇಲ್ಲ ಅಂತಿದ್ದೆ. ನಿಮ್ಮನ್ನ ಪ್ರೀತಿಸ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಕರ್ಣ. ಯಾರೇ ಆದರೂ ಸರಿ, ಸೋತ್ ಹೋಗೋ ವ್ಯಕ್ತಿತ್ವ ನಿಮ್ಮದು. ನಿಮ್ಮ ಪ್ರೀತಿಗೆ ನಾನು ಯೋಗ್ಯಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಇಬ್ರು ಮಧ್ಯೆ ಬಂದು ಆ ಪ್ರೀತಿನ ಕಿತ್ಕೊಂಡು ಸುಖವಾಗಿರೋಕ್ಕೆ ಸಾಧ್ಯನಾ? ನನ್ನ ತಂಗಿ ಕಂಡಿರೋ ಕನಸಿನ ಅರಮನೆನ ಕೆಡವಿ ಅದ್ರ ಮೇಲೆ ನಾನು ಸಂಸಾರ ಮಾಡೋಕ್ಕಾಗುತ್ತಾ? ನನಗೋಸ್ಕರ ಸರ್ವಸ್ವನೇ ಕೊಟ್ಟಿರೋ ನಿಮ್ಮಂಥ ನಿಷ್ಕಲ್ಮಶ ಮನಸ್ಸಿಗೆ ನೋವು ಕೊಟ್ಟು ನಾನು ಸುಖವಾಗಿರೋಕ್ಕಾಗುತ್ತಾ? ನನ್ನ ಕ್ಷಮಿಸಿ ನಿತ್ಯ, ನಿಮ್ಮ ಮನಸ್ಸು ನೋಯಿಸೋ ಉದ್ದೇಶ ನಂಗೆ ಇರಲಿಲ್ಲ. ಬಟ್ ನನಗೇನು ಮಾಡಲಿ? ನನಗೆ ಗೊತ್ತು ಕಣ, ನೀವು ಬಯಸಿದ್ರು ಯಾರಿಗೂ ನೋವು ಕೊಡೋರಲ್ಲ. ನಂಗೆ ನಿಜವಾಗ್ಲೂ ನಿಮ್ಮ ಮೇಲೆ ಬೇಜಾರಿಲ್ಲ, ಬದಲಾಗಿ ಖುಷಿ ಇದೆ. ನನ್ನ ತಂಗಿನ ಜೀವನ ಪೂರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ವ್ಯಕ್ತಿ ನೀವು ಅಂತ ಗೊತ್ತಾದ್ಮೇಲೆ ನನ್ನ ಜೀವನದಲ್ಲಿ ಬೇರೆ ಏನು ಬೇಕು? ಇದಕ್ಕೆ ನಿಮ್ಮಂಥವರೇ ಸಿಗಬೇಕು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ. ಈಗ ತುಂಬ ಖುಷಿ ಆಗ್ತಿದೆ. ಆದರೆ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ ಏನು? ಭಯ ಆಯ್ತಾ? ಇನ್ನು ಮುಂದೆ ನಾನು ನೀವು ಬೆಸ್ಟ್ ಫ್ರೆಂಡ್ಸ್ ಆಗಿರಬೇಕು. ಡೆಫಿನೆಟ್ಲಿ. ಆದರೆ ನನ್ನ ಫ್ರೆಂಡ್ ಆಗಿರೋದು ಈಸಿ ಅಲ್ಲ ಅಂತ ನಿಮಗೆ ಗೊತ್ತು ತಾನೆ? ಯಾವಾಗಲೂ ನಾನು ಆರ್ಡರ್ಸ್ ಫಾಲೋ ಮಾಡ್ತಿರ್ಬೇಕು. ಆಮೇಲೆ ನನಗೇನು ಇದಕ್ಕೆ ಜಗಳ ಆದರೆ ನನಗೆ ಸಪೋರ್ಟ್ ಮಾಡಬೇಕು. ಓಕೆನಾ? ಇದೆಲ್ಲ ಓಕೆ, ಬಟ್ ನೀವು ಬೈಬಾರ್ದು. ಚಾನ್ಸೇ ಇಲ್ಲ. ಬೈಯೋದು ನನ್ನ ಜನ್ಮಸಿದ್ಧ ಹಕ್ಕು. ನಿತ್ಯ, ಇದು ನಿಮ್ಗೆ ನಿಜವಾಗ್ಲೂ ಓಕೆ ಅಲ್ವಾ? ನನ್ನ ಜೀವನದ ಮುಖ್ಯ ಗುರಿ ನನ್ನ ಮಗು. ನನ್ನ ಮಗುಗೆ ಒಳ್ಳೆ ತಾಯಾಗಿ ಒಂದು ಒಳ್ಳೆ ಭವಿಷ್ಯ ಕೊಡಬೇಕು, ಅಷ್ಟೇ ನನ್ನ ತಲೆಯಲ್ಲಿರೋದು. ನಾನು ನಿಮ್ಮ ಜೊತೆಗೆ ಇರ್ತೀನಿ, ಡೋಂಟ್ ವರಿ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಆದರೆ ಮೊದಲು ಒಂದು ಮುಖ್ಯವಾದ ಕೆಲಸ ಆಗಬೇಕು.